ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದಮೇಲೆ ಮಹಿಳೆಯರ ಜೀವನಕ್ಕಿಂತ ಗ್ಯಾರಂಟಿ, ಅದಾದಮೇಲೆ ಅಲ್ಪಸಂಖ್ಯಾತರಿಗೆ ಸಾಲಕ್ಕೆ ಗ್ಯಾರಂಟಿ, ಅಲ್ಪಸಂಖ್ಯಾತರಿಗೆ ಯೋಜನೆಗಳು ಗ್ಯಾರಂಟಿ, ಮತಾಂಧರಿಗೆ ರಕ್ಷಣೆ ಗ್ಯಾರಂಟಿ, ಲವ್ ಜಿಹಾದ್ ಗ್ಯಾರಂಟಿ, ಇದನ್ನೇ ಕೊಟ್ಟಿರ್ತಕ್ಕಂಥವ್ರು ಕಾಂಗ್ರೆಸ್. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಫಯಾಜನ್ನು ಏನು ಕೊಲೆಗಡಕ ಇದ್ದಾನೆ ಅವ್ರಿಗೆ ರಕ್ಷಣೆ ಕೊಡೋದು ಗ್ಯಾರಂಟಿ. ವಿಧಾನಸೌಧದಲ್ಲಿ ಪಾಕಿಸ್ತಾನ ವಿರುದ್ಧವಾಗಿ ಯಾರು ಪಾಕಿಸ್ತಾನ ಪರವಾಗಿ ಘೋಷಣೆ ಹೋಗಿದ್ರು ಅವ್ರಿಗೆ ರಕ್ಷಣೆ ಗ್ಯಾರಂಟಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಗಲಭೆಕೋರರು ಮತ್ತು ಭಯೋತ್ಪಾದಕರು ಇವ್ರ ಕೇಸೆಲ್ಲ ರದ್ದು ಮಾಡೋದು ಗ್ಯಾರಂಟಿ ಇವ್ರು ಕೊಡ್ತಾ ಇರ್ತಕ್ಕಂಥದ್ದು. ಈ ಗ್ಯಾರಂಟಿಗಳು ಇವತ್ತು ನೀವು ನೋಡಿದ್ದೀರಿ, ರೈತರಿಗೆ ಯಾವುದೇ ರೀತಿಯಾದಂಥ ಸಹಾಯ ಮಾಡಿದಿರ, ಅವ್ರ ಯೋಜನೆಗಳನ್ನೆಲ್ಲ ಅವ್ರ ಬಜೆಟನ್ನೆಲ್ಲ ಕಡಿಮೆ ಮಾಡಿ ಅವ್ರಿಗೆ ಆತ್ಮಹತ್ಯೆ ಅನ್ನೋದು ಗ್ಯಾರಂಟಿ ಕೊಟ್ಟಿದ್ದಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ನಮ್ಮಲ್ಲಿ ಪಿಕ್ ಪಾಕೆಟ್ ಕಾಂಗ್ರೆಸ್ ಸರ್ಕಾರ ಇದೆ. ಇವತ್ತು ನಮ್ಮಲ್ಲಿ ಎಲ್ಲ ಪೇಪರ್ಗಳಲ್ಲಿ ನೋಡಿದ್ದೀರಿ, ಒಂದು ಕೈಯಲ್ಲಿ ಕೊಟ್ಟರೆ 10 ಕೈಯಲ್ಲಿ ಬಾಚ್ಕೊಳ್ತಾ ಇರೋದು ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಕಾಂಗ್ರೆಸ್ಸರು ಒಂದು ಕೈಯಲ್ಲಿ ನಮ್ಮ ಮೇಡಮ್ ಅವರು ಗೀತಾ ಮೇಡಮ್ ಅವರು ಹೇಳ್ತಾ ಇದ್ರು, ₹1 ಕೊಟ್ಟು 10 ರೂಪಾಯಿ ಬೇರೆ ಬೇರೆ ಮೂಲಗಳಿಂದ ತಗೊಳ್ಳೋದು. ಆ ಥರ ಯಾವುದಂದರೆ ನಮ್ಮಲ್ಲಿ ವಿದ್ಯುತ್ ದರ ಹೆಚ್ಚಳಿಕೆ ಮಾಡಿರ್ತಕ್ಕಂಥದ್ದು, ಅದು ಆಸ್ತಿ ತೆರಿಗೆ ಜಾಸ್ತಿ ಮಾಡಿರ್ತಕ್ಕಂಥದ್ದು, ಯಾರೇ ಒಂದು ಸೈಟ್ ತಗೊಳ್ಕೋಬೇಕಂದ್ರೂ ಅದು ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿರ್ತಕ್ಕಂಥದ್ದು, ಯಾವುದೇ ಕಂದಾಯ ದಾಖಲಾತಿಗಳನ್ನು ನಾವು ತಗೋಬೇಕಾದ್ರೆ ಹಿಂದೆ ₹15 ₹20 ಕೊಟ್ಟರೆ ತಗೋತಾ ಇದ್ರಿ, ಅದನ್ನು ₹100 ಮಾಡಿರ್ತಕ್ಕಂಥದ್ದು, ಕೃಷಿ ಸನ್ಮಾನ್ ನಿಧಿಯನ್ನು ₹4,000 ಏನು ಕೊಡ್ತಾ ಇದ್ರಿ ಅದನ್ನು ರದ್ದು ಮಾಡಿರ್ತಕ್ಕಂಥದ್ದು, ರೈತರು ಹಾಲಾಗ್ತಾ ಇದ್ದಂಥವ್ರಿಗೇನು ₹5 ಸಹಾಯಧನ ಕೊಡ್ತಾ ಇದ್ರಿ ಅದನ್ನು ಕಟ್ ಮಾಡಿರ್ತಕ್ಕಂಥದ್ದು, ಅದಾದಮೇಲೆ ಹೆಚ್ಚಿಗೆ ಮಹಿಳೆಯರು ಅದರಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಮೋಸ ಮಾಡಿರ್ತಕ್ಕಂಥದ್ದು, ರೈತರ ವಿದ್ಯಾನಿಧಿಯನ್ನು ಸ್ಥಗಿತ ಮಾಡಿರ್ತಕ್ಕಂಥದ್ದು, ಅದಾದಮೇಲೆ ಮಕ್ಕಳಿಗೆ ಏನು ವಿದ್ಯಾಭ್ಯಾಸಕ್ಕೆ ಏನು ಸವಲತ್ತುಗಳನ್ನು ಕೊಡಬೇಕಾಗಿತ್ತು ಅದನ್ನು ರದ್ದು ಮಾಡಿರ್ತಕ್ಕಂಥದ್ದು, ಅದಾದಮೇಲೆ ಮಹಿಳಾ ಸ್ವಸಹಾಯ ಸಂಘಗಳಿಗೆ ನೀಡ್ತಿದ್ದಂಥ 5 ಲಕ್ಷ ಏನು ಭಾಗ್ಯಲಕ್ಷ್ಮಿ ಯೋಜನೆ ಇದೆ ಅದನ್ನು ರದ್ದು ಮಾಡಿರ್ತಕ್ಕಂಥದ್ದು, ರೈತರು ಮತ್ತು ಪಂಪ್ಸೆಟ್ಗಳಿಗೆ ಹಿಂದೆ ಫ್ರೀಯಾಗಿ ಕಲೆಕ್ಷನ್ ಕೊಡ್ತಾ ಇದ್ದಾರೆ. ಆದರೆ ಈಗ ಹಿಂದೆ 25,000 ಕಟ್ಟಿದರೆ ನಮಗೆ ಲೈನು ಕಂಬ ಇನ್ನೊಂದು ಮತ್ತೊಂದು ಎಲ್ಲ ಬರೋದು ಟ್ರಾನ್ಸ್ಫಾರ್ಮರ್ ಎಲ್ಲ, ಇವತ್ತು 2 ಲಕ್ಷ 2.5 ಲಕ್ಷ ಮಾಡಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಸಾಮಾನ್ಯ ಜನರು ಇವತ್ತು ಯೋಚನೆ ಮಾಡಬೇಕು, ಇವರು ಕೊಟ್ಟಿರ್ತಕ್ಕಂಥ ಊರಲ್ಲಿ 200 ಮನೆ ಇದ್ದರೆ ಒಂದು 20 ಮನೆಗೆ ಮನೆ ಯಜಮಾನಿಗೆ ಅಂತ ಹೇಳ್ಬಿಟ್ಟು ಹೇಳಿ ₹2,000 ಕೊಟ್ಟು ಇನ್ನು 180 ಮನೆಯಿಂದ ಅವರು ಏನು ಪಿಟ್ ಪಾಕೆಟ್ ಮಾಡಿ ದುಡ್ಡು ಹೊಡ್ಕೊಂಡಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜನ ಯೋಚನೆ ಮಾಡಬೇಕು. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ಈ ದೇಶದಲ್ಲಿರ್ತಕ್ಕಂಥ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋಂಥ ಬೀದಿ ಬದಿ ವ್ಯಾಪಾರಿಗೂ ಅವ್ರು ಯಾವುದೇ ಶೂಟಿ ಇಲ್ಲದೆ ಅವರಿಗೆ 10,000 ಕಟ್ಟಿದ್ರೆ 20,000 ಕಟ್ಟಿದ್ರೆ 30,000 ಕಟ್ಟಿದ್ರೆ 50,000 ಕಟ್ಟಿದ್ರೆ 1 ಲಕ್ಷ ಕೊಟ್ಟಿರ್ತಕ್ಕಂಥವ್ರು. ಮುದ್ರಾ ಯೋಜನೆಯಲ್ಲಿ ಕೋಟ್ಯಾಂತರ ಜನಕ್ಕೆ ಲೋನ್ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ 12 ಗುಂತಸ್ ಇಟ್ಕೊಂಡಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗಕ್ಕೆ ಅವ್ರಿಗೆ ಟ್ರೈನಿಂಗು ಕೊಟ್ಟು ₹15,000 ಕಿಟ್ಟು ಕೊಟ್ಟು ಅವರಿಗೆ ₹1 ಲಕ್ಷ ಯಾವುದೇ ಶೂಟಿ ಇಲ್ಲದೆ ಅವರಿಗೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ 13,000 ಕೋಟಿ ಹಣವನ್ನು ಇವತ್ತು ಮೊದಲನೇ ಕಂತಾಗಿ ನಾವು ಕೊಟ್ಟಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇವತ್ತು ಗೌಡರು ವಿರುದ್ಧವಾಗಿ ಮಾತಾಡ್ತಾರೆ. ಈ ನಾಡು ಕಟ್ಟಿರ್ತಕ್ಕಂಥದ್ದು ಕೆಂಪೇಗೌಡರು, ಆ ಕೆಂಪೇಗೌಡರ ಗೌರವ ಸೂಚಿಸಬೇಕಂತೇಳಿ ನಮ್ಮ ಕೋಲಾರ ಜಿಲ್ಲೆಗೂ ಕೆಂಪೇಗೌಡರ ರಥ ಬಂದಂಥ ಸಂದರ್ಭದಲ್ಲಿ ಯಾವೊಬ್ಬ ಕಾಂಗ್ರೆಸ್ ಅವರು MLAಗಳು ಆ ರಥದ ಜೊತೆಲಿ ಬಂದಿಲ್ಲ. ಅವತ್ತು ಅದನ್ನು ನೆಗ್ಲೆಕ್ಟ್ ಮಾಡಿರ್ತಕ್ಕಂಥವ್ರು. ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತೇಳಿ ಹೆಸರಿಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ 108 ಅಡಿ ಕೆಂಪೇಗೌಡರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ಅನಾವರಣ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸರ್ಕಾರ. ಇವತ್ತು ಕೆಂಪೇಗೌಡ ಅಭಿವೃದ್ಧಿ ನಿಗಮ ಅಂತ ಮಾಡಿ ಅದಕ್ಕೆ ಸುಮಾರು 500 ಕೋಟಿಗೂ ಹೆಚ್ಚಿಗೆ ಹಣ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸರ್ಕಾರ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಏನು ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಾ ಇದ್ದಾರೆ. ಇವತ್ತು ಕೈವಾರ ತಾತ ಏನು ಯೋಗಿ ನಾರಾಯಣ ಅಧ್ಯಯನ ಕೇಂದ್ರ ಮಾಡಿರ್ತಕ್ಕಂಥದ್ದು, ಮತ್ತು ಅವರಿಗೆ 2A ಇದು ಮಾಡಿ ರಿಸರ್ವೇಷನ್ ಕೊಟ್ಟು ಅಲ್ಲಿರ್ತಕ್ಕಂಥ ಬಲಜಿಗ ಕಮ್ಯುನಿಟಿಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಗಂಡು ಮಕ್ಕಳು ವಿದ್ಯಾರ್ಥಿಗಳು ಇಂಜಿನಿಯರ್ಗಳಾಗಬೇಕು,
ಡಾಕ್ಟರ್ಗಳಾಗಬೇಕು ಅಂತೇಳಿ ಆ 2A ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ರದ್ದು ಮಾಡಿರ್ತಕ್ಕಂಥದ್ದು ವೀರಪ್ಪ ಮೊಯ್ಲಿ ಅವರು. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದು ಕಮ್ಯುನಿಟಿನ ಇವತ್ತು ಕುರುಬ ಇರ್ಬೋದು, ಬಲ್ಗ ಇರ್ಬೋದು, ಕುರುಬ ಇರ್ಬೋದು, ಜೇನ್ ಕುರುಬ ಇರ್ಬೋದು, ಕಾಡು ಇರ್ಬೋದು, ಪ್ರತಿಯೊಂದು SC ST ಇರ್ಬೋದು, SCಗಳಿಗೆ 15% ಇದ್ದಿದ್ದನ್ನು 17% ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. 4% ಇದ್ದಿದ್ದನ್ನು 7% ರಿಸರ್ವೇಷನ್ STಗಳು ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಹಿಂಗೆಲ್ಲ ಇರಬೇಕಾದ್ರೆ ಇವರು 11 ತಿಂಗಳಿಂದ ಕರ್ನಾಟಕ ಜನಕ್ಕೆ ಎಲ್ಲ ಜಾತಿ ಜನಾಂಗಕ್ಕೆ ಕೊಟ್ಟಿರ್ತಕ್ಕಂಥದ್ದು ದೊಡ್ಡ ಚೆಂಬು. ಅದಕ್ಕೋಸ್ಕರ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗಬೇಕು. ಇವತ್ತು ಒಂದು ಕಡೆ ಏರಿ ಎಳಿತಾ ಇದ್ರೆ ಇನ್ನೊಂದೆತ್ತು ಕೇರಿ ಕೆಳಿತಾ ಇದೆ. ಸಿದ್ದರಾಮಯ್ಯನವ್ರು ಬಂದು ಕೋಲಾರಲ್ಲಿ ಅವ್ರ ಸಚಿವರು ಹೇಳ್ತಾರೆ, ನೀವು ಓಟ್ ಹಾಕಿ ಗೆಲ್ಸಿಲ್ಲ ಅಂದರೆ ಸಿದ್ದರಾಮಯ್ಯನವ್ರು ಸೀಟ್ ಇರಲ್ಲ ಅಂತ. DK ಶಿವಕುಮಾರ್ ಅವ್ರು ಮಂಡ್ಯದಾಗ ಹೋಗಿ ಹೇಳ್ತಾರೆ, ನೀವು ನಾನು ಓಟ್ ಹಾಕಿ ಅಲ್ಲಿ ಗೆಲ್ಸ್ಕೊಟ್ಟಿಲ್ಲ ಅಂದರೆ ನಾನು ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ ಅಂತ ಹೇಳಿ ಇವತ್ತು ಅವರು ಸೀಟ್ಗಳು ಉಳಿಸ್ಕೊಳ್ಳೋದಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇದ್ದಾರೆ ವಿನಃ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಜನಾಂಗಕ್ಕೂ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳನ್ನು ಇವರು ಮಾಡಿಲ್ಲ. ಇವತ್ತು ನಮ್ಮ ಹಿಂದುಳಿದ ಸಮಾಜಕ್ಕೆ ನಮ್ಮಲ್ಲಿ ಏನು ಅದಕ್ಕೆ OBC ಕಮಿಷನ್ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸರ್ಕಾರ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ 32 ಜನ OBCಗೆ ಸೇರಿದಂಥವರು ಇವತ್ತು ಭಾರತ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ. 12 ಜನ SCಗಳಿಗೆ ಸೇರ್ತಕ್ಕಂಥವರು ಸಚಿವರಾಗಿದ್ದಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಅನ್ನೋ ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಅಭಿವೃದ್ಧಿ ಒಂದೇ ಮಂತ್ರ ಅನ್ನೋ ನಿಟ್ಟಿನಲ್ಲಿ ಇವತ್ತೇನು ನಮ್ಮ ಇಡೀ ನಮ್ಮ ಹಣಕಾಸು ವ್ಯವಸ್ಥೆ ಯಾವ ಥರ ಇತ್ತು 10ನೇ ಸ್ಥಾನದಲ್ಲಿ ಇದ್ದಿದ್ದನ್ನು ಇವತ್ತು 5ನೇ ಸ್ಥಾನಕ್ಕೆ ತಂದು ಅದನ್ನು ಮತ್ತೆ 3ನೇ ಸ್ಥಾನಕ್ಕೆ ತರಬೇಕನ್ನೋ ನಿಟ್ಟಿನಲ್ಲಿ ಏನು ನರೇಂದ್ರ ಮೋದಿಯವ್ರಿಗೆ ಮೊದಲು 2014 ಹಿಂದೆ ಏನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದರು, ಅವರು ಸಾಲಗಳನ್ನು ಮಾಡಿ 2G ಹಗರಣ, ಕಲ್ಲಿದ್ದಲು ಹಗರಣ, ಆ ಹಗರಣ, ಉಪ್ಪರ್ಸ್ ಹಗರಣ, ಮತ್ತು ನಮ್ಮ ಏನು ಸ್ಪೋರ್ಟ್ಸಲ್ಲಿ ಹಗರಣ, ನಮ್ಮ ಸುರೇಶ್ ಕಲ್ಮಾಡಿ ಅವರು ಹಗರಣ, ಇವೆಲ್ಲ ಹಗರಣಗಳನ್ನು ಮಾಡಿ ಪ್ರತಿಯೊಂದೂ ಹಗರಣಗಳು ಮಾಡಿರ್ತಕ್ಕಂಥವ್ರು ಇವರು. ಆಲಿಬಾಬಾ ಚಾಲಿಸ್ ಚೌಕ್ಸ್ ಅಂತ ಹೇಳಿ ರಾಜ ಇರ್ಬೋದು, ಕನ್ನಿಮಾಡಿ ಇರ್ಬೋದು, ಇಂಥವ್ರನ್ನೆಲ್ಲ ಜೊತೆಲಿ ಇಟ್ಕೊಂಡು ಇವರು ಏನು ಮೈತ್ರಿಕೂಟ ಮಾಡ್ಕೊಂಡಿದ್ದಾರೆ. ಆ ಮೈತ್ರಿಕೂಟದಲ್ಲಿ ಇವ್ರಿಗೆ ರೆಸ್ಪೆಕ್ಟ್ ಇಲ್ಲ. ಅವ್ರು ಏನು ಸೀಟ್ ಕೊಡ್ತಾರೆ ಅದನ್ನು ಮಾತ್ರ ಇಸ್ಕೊಬೇಕು. ಇವ್ರಿಗೆ ಎಕ್ಸ್ಟ್ರಾ ಕೇಳೋದಕ್ಕೂ ಇವ್ರಿಗೆ ಆ ಶಕ್ತಿ ಇಲ್ಲ. ಇವತ್ತು ಹೆಣ್ಮಕ್ಳಿಗೆ 1 ಲಕ್ಷ ಕೊಡ್ತೀರಿ ಅಂತ ಹೇಳಿ ಇವರು ಗ್ಯಾರಂಟಿಯನ್ನು ಏನಿದು ಮಾಡಿದ್ದಾರೆ. ಎಲ್ಲಿಂದ 1 ಕೋಟಿ ಕೊಡ್ತೀರಿ? ರಾಜ್ಯ ಸರ್ಕಾರದಿಂದ ಕೊಡ್ತೀರಾ ಇಲ್ಲ ಕೇಂದ್ರ ಸರ್ಕಾರದಿಂದ ಕೊಡ್ತೀರಾ? ಈಗಾಗಲೇ 11 ತಿಂಗಳಿಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಜೆ ಮೇಲೇನು 1 ಲಕ್ಷ ಕೋಟಿ ಸಾಲ ಮಾಡಿ ಪ್ರತಿಯೊಂದು ಪ್ರಜೆ ಮೇಲೇನು ಇವತ್ತು 1 ಲಕ್ಷ ರೂಪಾಯಿ ಸಾಲ ಏರಿರ್ತಕ್ಕಂಥ ಈ ಸಿದ್ದರಾಮಯ್ಯನವರು ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಬರೋದು ಯಾವಾಗ? ಈ ಜನ್ಮಕ್ಕ ಇಲ್ಲ ಬರೋ ಜನ್ಮಕ್ಕ ನೀವು 1 ಲಕ್ಷ ಕೊಡೋದು ಯಾವಾಗ? ಅದಕ್ಕೋಸ್ಕರ ನಾನು ಹೆಣ್ಮಕ್ಳ ಕೈ ಮುಗಿದು ಕೇಳ್ಕೊತೀನಿ. ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ, ಹೆಣ್ಮಕ್ಳ ಮಾನಸಿಕ ರಕ್ಷಣೆ ಇಲ್ಲ, ಹೆಣ್ಮಕ್ಳ ಜೀವಕ್ಕೆ ರಕ್ಷಣೆ ಇಲ್ಲ. ಹೆಣ್ಮಕ್ಳಿಗೆ ವಿವಸ್ತ್ರ ಮಾಡಿ ಯಾರು ಜೈಲಿಗೆ ಹೋಗಿದ್ರು ಅವ್ರು ಇವತ್ತು ಜೈಲಿಂದ ಹೊರಗಡೆ ಬಂದರೆ ಅವ್ರನ್ನ ಅದ್ದೂರಿಯಾಗಿ ಮೆರವಣಿಗೆ ಮಾಡ್ಕೊಂಡು ಈ ಕಾಂಗ್ರೆಸ್ ಅವ್ರು ಕರ್ಕೊಂಡು ಹೋಗುವಂಥ ಈ ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರ ಏನಿದೆ ಇದನ್ನು ಬುಡ ಸಮೇತ ಕಿತ್ತು ಕಳಿಸ್ಬೇಕು. ಆ ನಿಟ್ಟಿನಲ್ಲಿ ಇವತ್ತೇನು ಇವರು ಗ್ಯಾರಂಟಿಗಳು ಕೊಟ್ಟಿರ್ತಕ್ಕಂಥದ್ದು ಯಾವ ರೀತಿ ಕೊಟ್ಟಿರ್ತಾರೆ ನಾನು ಹೇಳಿದ್ನಲ್ಲ, ವಿದ್ಯುತ್ ದರ ಇನ್ನೊಂದು ಮತ್ತೊಂದು ಎಲ್ಲ ನಿಧಿಗಳನ್ನು ಎಲ್ಲ ಬಜೆಟ್ಗಳಲ್ಲಿ ಎಲ್ಲ ಕಡಿಮೆ ಮಾಡಿ ನಮ್ಮ ಜನಗಳಿಗೆ ಚೆಂಬನ್ನು ಕೊಟ್ಟು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಕೆರೆಯಲ್ಲಾಗಲಿ ಕುಂಟೆಲ್ಲಾಗಲಿ ಜನ ಇದಕ್ಕೆ ಹೋದರೆ ಆ ಚೆಂಬು ಖಾಲಿ ಚೆಂಬು ಎತ್ಕೊಂಡು ಹೋಗ್ಬೇಕು ಹೊರತು ಇವ್ರ ಚೆಂಬು ಅದಕ್ಕೂ ನೀರಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರು ಬಂದ ಮೇಲೆ 11 ತಿಂಗಳಿಂದ ಬರಗಾಲ ಅನ್ನೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆವರಿಸಿದೆ. ಅದಕ್ಕೋಸ್ಕರ ಇವ್ರನ್ನ ಮನೆಗೆ ಕಳಿಸ್ಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲ ಸೇರಿ NDA ಮೈತ್ರಿಕೂಟದ ಅಭ್ಯರ್ಥಿಗಳು ಮತ್ತು BJP ಮತ್ತು JDSನ ಅಭ್ಯರ್ಥಿಗಳಿಗೆ ಮಲ್ಲೇಶ್ ಬಾಬು ಅವ್ರ ಕುರಿತು ತೆನೆವತ್ತ ರೈತ ಮಹಿಳೆ, ನಮ್ಮಲ್ಲಿ ಮಂಡ್ಯ, ಹಾಸನ್ನು ಮತ್ತು ಕೋಲಾರಲ್ಲಿ ಈ 3 ತೆನೆವತ್ತ ರೈತ ಮಹಿಳೆ, ಇನ್ನು 25 ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ನಮ್ಮ ಕಮಲದ ಚಿಹ್ನೆಗೆ ಓಟ್ ಹಾಕೋದ್ರ ಮುಖಾಂತರ 3ನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡೋದಕ್ಕೆ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಸ್ಕೊಡ್ಬೇಕಂತೇಳಿ ನಾವು ಮನವಿ ಮಾಡ್ತೀವಿ. ಕ್ವಶನ್ಸ್